ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯ್ ನಾಟಕ ಮಾಡ್ತಿದ್ದಾನೆ ಅನ್ನೋ ಸತ್ಯ ಗೊತ್ತಾಗಿದೆ. ತನ್ನ ಹೆಂಡತಿ ಜೊತೆ ತನ್ನ ಹೆಂಡತಿಗೆ ಮನಸ್ಸಿಗೆ ನೋವು ಮಾಡೋದು ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ವಿಜಯ್ ಆಡೋ ನಾಟಕ ಏನು, ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ವಿಜಯ್ ಮತ್ತು ಗೀತಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಥವಾ ಹಳೆ ಸೆಲೆಬ್ರೇಷನ್ನ ನೆನಪು ಮಾಡ್ಕೋತಿದ್ದಾರೆ. ಏನಾಗ್ತಿದೆ ಇಲ್ಲಿ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಕಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿ ಅನ್ಕೊಂಡಿದ್ದ ಒಂದು ಭಾನುಮತಿ ಅನ್ಕೊಂಡಾಗ ಗೀತಾನು ಮನೆಯಿಂದ ಆಚೆ ಹೋದ್ಲು. ಆದರೆ ಧನ್ಯ ಆಗಮನದ ಜೊತೆಗೆ ಗೀತಾ ಮನೆಗೆ ರೀಎಂಟ್ರಿ ಕೊಡ್ತಾಳೆ. ಈ ಕಡೆ ಭಾನುಮತಿ ಗೀತಾನ ಕಳಿಸ್ಬೇಕು ಮನೆಯಿಂದ ಅನ್ನೋದೇ ಅವರ ಚಾಲೆಂಜ್ ಆಗಿರುತ್ತೆ. ಆದರೆ ಇಲ್ಲಿ ಗೀತಾ ಸವಾಲ್ಗೆ ಸವಾಲ್ ಹಾಕ್ತಿದ್ದಾಳೆ. ಆದರೆ ಭಾನುಮತಿಯವರು ಮಾತ್ರ ನನ್ನ ಮಗ ನನ್ನ ಕಪಿ ಮುಷ್ಟಿಲಿದ್ದಾನೆ, ನಾನು ಹೇಳಿದಾಗೆ ಕುಣಿತಾನೆ, ನನ್ನ ಭಿಕ್ಷೆ ನಿನಗೆ ವಿಜಿ ಅಂತ ಹೇಳ್ತಿದ್ರೆ ಅದೆಲ್ಲ ನಿನ್ನ ಭ್ರಮೆ, ನೋಡ್ತಾ ಇರು ಏನಾಗತ್ತೆ ಅಂತ ಹೇಳ್ತಿದ್ದಾಳೆ. ನಿನ್ನ ಮತ್ತು ವಿಜಿನ ಖಂಡಿತ ಸಪ್ರೇಟ್ ಮಾಡ್ತೀನಿ, ನಿನ್ನ ಈ ಮನೆಯಿಂದ ಪರ್ಮನೆಂಟಾಗಿ ಆಚೆ ಕಳಿಸ್ತೀನಿ ಅಂತ ಭಾನುಮತಿ ಹೇಳ್ತಿದ್ರೆ ಕುರುಕ್ಷೇತ್ರ ಯುದ್ಧ ಸಾರ್ತಾ ಇದ್ದೀನಿ, ಸೋಲೋದು ನಾನು ನೋಡೇ ಬಿಡೋಣ. ಗೆಲುವು ಅನ್ನೋದು ಸುಳ್ಳಿಗೆ ತುಂಬಾ ತಾತ್ಕಾಲಿಕ, ಆದರೆ ಸತ್ಯಕ್ಕೆ ಪರ್ಮನೆಂಟ್. ಅದು ನೆನಪಿಟ್ಕೊ, ಶಾಶ್ವತವಾಗಿ ಗೆಲ್ಲೋದು ಸತ್ಯ ಮಾತ್ರ, ಅದು ನೆನಪಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಸವಾಲ್ಗೆ ಸವಾಲ್ ಎಸೆತಿದ್ದಾಳೆ. ಜೊತೆಗೆ ಈ ಕಡೆ ವಿಜಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತದೆ. ತಾನು ಏನು ಮಾಡ್ದೆ, ತನ್ನ ಮನೆಯವ್ರಿಗೆಲ್ಲ ತನ್ನಿಂದಾಗಿ ಹರ್ಟ್ ಆಗ್ತದೆ. ತನ್ನ ಪ್ರೀತಿ ಮಾಡೋರು ಗೀತಾ ಎಷ್ಟು ಹರ್ಟ್ ಮಾಡ್ಕೋತಿದ್ದಾರೆ ಅದೆಲ್ಲ ಕೂಡ ನಂಗೆ ಅರ್ಥ ಆಗ್ತಾ ಇದ್ರೂ ಕೂಡ ಅರ್ಥ ಆಗದೆ ಇರುವಾಗೆ ನಡೆಸೋ ಪರಿಸ್ಥಿತಿ ಬಂದಿದೆ. ನಮ್ಮ ಶತ್ರುಗಳನ್ನ, ದೂರ ಇರೋರನ್ನ ಹೇಗೋ ನಾವು ಸಂಭಾಳಿಸ್ಬಿಡ್ಬೋದು, ಆದರೆ ಹತ್ರ ಇರೋರ ಹತ್ರ ತುಂಬ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು. ಅದಕ್ಕೋಸ್ಕರನೇ ಈ ಕೆಲಸ ಮಾಡ್ತಿರೋದು. ಏನು ಮಾಡಲಿ, ನಾನು ನನ್ನ ಮನೆಯವ್ರನ್ನ ಕಾಪಾಡ್ಕೋಬೇಕು ಅಂದರೆ ನಾನು ಈ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕಾಗುತ್ತೆ. ಹಾಗೆ ಇದು ಎಲ್ಲವೂ ಕೂಡ ಸರಿಯಾಗಿ ಆಗಬೇಕು, ಒಳ್ಳೆಯದಾಗಬೇಕು ಅಂದರೆ ನನ್ನ ಮನೆಯವರು ಕೂಡ ಈ ನೋವನ್ನು ಸಹಿಸ್ಕೋಬೇಕಾಗತ್ತೆ. ಇದು ಅನಿವಾರ್ಯ ಅಂತ ಅನ್ಕೋತಿದ್ದಾರೆ. ಗೀತಾ ಅಂತೂ ವಿಜಯನ ಹೇಗಾದರೂ ಮಾಡಿ ಅವನ ಪ್ರೀತಿನ ಮತ್ತೆ ಗಳಿಸ್ಕೋಬೇಕು, ವಿಶ್ವಾಸನ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಇಡೀ ರೂಮ್ ತುಂಬ ಸಾರಿ ಅಂತ ಬರೆದು ಕೈ ಮೇಲೂ ಸಾರಿ ಬರ್ಕೊಂಡು ವಿಚಿಗೆ ತೋರಿಸ್ತಾ ಇದ್ರೆ ಇದು ಯಾವುದು ಕೂಡ ನಂಗೆ ಇಷ್ಟ ಆಗೋದಿಲ್ಲ ಗೀತಾ ಅಂತ ಹೇಳ್ತಿದ್ರೆ. ಯಾಕೆ ವಿಜಿ, ನನಗೆ ಗೊತ್ತದೆ ನನಗೆ ತುಂಬ ಹರ್ಟ್ ಆಗಿದೆ ಅಂತ, ಅದಕ್ಕೋಸ್ಕರನೇ ಸಾರಿ ಅಂತ ಹೇಳ್ತಿದ್ದಾಳೆ. ನೀನು ಈ ರೀತಿ ಸಾರಿ ಕೇಳಿದ ಮಾತ್ರಕ್ಕೆ ಎಲ್ಲ ಕೂಡ ಸರಿ ಆಗಿಬಿಡುತ್ತಾ? ಭಾನುಮತಿ ಅಮ್ಮಂಗೆ ಎಷ್ಟು ನೋವು ಮಾಡ್ತೀಯೋ ಅಷ್ಟೇ ನೋವು ನನಗೂ ಕೂಡ ಆಗುತ್ತೆ. ಅವ್ರಿಗೆ ನೋವು ಮಾಡಿದಷ್ಟು ನಂಗೆ ತುಂಬಾ ಕೋಪ ಬರುತ್ತೆ, ನಿನ್ನ ಬಗ್ಗೆ ಬೇಜಾರು ಬರುತ್ತೆ ಅಂತ ಹೇಳ್ತಿದ್ರೆ ನಿನಗೇನು ಭಾನುಮತಿ ಅತ್ತೆಗೆ ಬೇಜಾರು ಮಾಡಿದ್ದೀನಿ ಅಂತ ತಾನೆ, ಬಾ ಅವ್ರ ಹತ್ರನೇ ಕ್ಷಮೆ ಕೇಳ್ತೀನಿ, ಆವಾಗ ನಿಂಗೆ ಬೇಜಾರು ಕೂಡ ಹೋಗುತ್ತಲ್ವ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಈ ಕಡೆ ಭಾನುಮತಿ ಕೂತಿರೋ ಜಾಗಕ್ಕೆ ಗೀತಾ ಬಂದಿದ್ದೆ ಕಾಲಿಟ್ಕೊಂಡು ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ನನ್ನಿಂದಾಗಿ ತುಂಬಾ ತಪ್ಪಾಗೋಯ್ತು, ನಾನು ನಿಮ್ಮ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಬಿಟ್ಟೆ, ದಯವಿಟ್ಟು ಸಾರಿ ಅಂತ ಕೇಳ್ತಿದ್ದಾಳೆ. ಈ ಕಡೆ ಭಾನುಮತಿಗೆ ಶಾಕ್ ಆಗ್ತಿದ್ರೆ ಮುಂದೆನೇ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಕಣ್ಸನ್ನೆಲೆ ಗೀತಾ. ಅಯ್ಯೋಮ್ಮ, ಅದಕ್ಕೆ ಕಾಲಿಟ್ಕೋತಿದ್ಯಾ, ನೀನೇನು ತಿಳಿದೇ ಮಾಡಿಬಿಟ್ಟೆ, ಅದಕ್ಕೋಸ್ಕರ ನಾನು ನಿನ್ನ ಬಗ್ಗೆ ಯಾವುದೇ ರೀತಿ ಕೋಪನೂ ಕೂಡ ಇಟ್ಕೊಂಡಿಲ್ಲ ಅಂದಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ನೀವು, ಇಷ್ಟು ಚೆನ್ನಾಗಿ ಮಾತಾಡೋದ್ರಿಂದನೇ ವಿಜಯ್ ನಿಮ್ಮನ್ನ ಅಷ್ಟೊಂದು ಇಷ್ಟಪಡೋದು ಅಂತ ಹೇಳ್ತಿದ್ದಾಳೆ ಗೀತಾ. ಜೊತೆಗೆ ಅಮ್ಮ ಇನ್ಯಾವತ್ತೂ ಕೂಡ ಇವಳಿಂದ ನಿನ್ನ ಮನಸ್ಸಿಗೆ ನೋವಾಗೋದಿಲ್ಲ, ನಿನಗೆ ಎಷ್ಟು ನೋವಾಗುತ್ತೋ ಅದರ 10 ಪಟ್ಟು ನೋವು ನನಗಾಗುತ್ತೆ ಅಂದಾಗ ನೋಡು ವಿಜಯ್, ನೀನು ನಿನ್ನ ಹೆಂಡತಿ ಚೆನ್ನಾಗಿರಬೇಕು, ನಾನು ಇವತ್ತಿರ್ತೀನಿ ನಾಳೆ ಹೋಗ್ತೀನಿ, ಆದರೆ ನಿನ್ನ ಹೆಂಡತಿ ಜೊತೆ ಜಗಳ ಮಾಡ್ಕೋಬಾರ್ದು ನೀನು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಇಲ್ಲದೇ ಇರೋ ಜಾಗದಲ್ಲಿ ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ, ನೀನಲ್ಲಿರೋದಿಲ್ಲ ಅಂದರೆ ನಾನು ಕೂಡ ಇರಲ್ಲ ಅಂತ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ಯಾ ವಿಜಯ್, ನೀನು ಆ ರೀತಿ ಎಲ್ಲ ಮಾತಾಡಬಾರ್ದು, ಇವಳು ನಿನ್ನ ಹೆಂಡತಿ, ಇವಳ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಕೂಡ ನಿಂದು ಅರ್ಥ ಪಾಲಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸರಿ ಆಯಿತು ಅಮ್ಮ, ನಿನಗೆ ನಾವಿಬ್ಬರು ಜಗಳ ಆಡೋದ್ರಿಂದ ಬೇಜಾರಾಗುತ್ತೆ ಅಂದರೆ ಖಂಡಿತ ಇನ್ನು ಮುಂದೆ ನಾವಿಬ್ಬರು ಜಗಳ ಆಡಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತಲೆ ಕೆಟ್ಟ ಹೋಗುತ್ತೆ ಭಾನುಮತಿಗೆ. ಬಿಕಾಸ್ ಜಗಳ ಆಡಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆಗಿದೆ. ಆದರೆ ಮೇಲ್ನೋಟಕ್ಕೆ ನಾಟಕಕ್ಕೆ ಸರಿಯಾಗಿ ವಿಜಯ್ ಕೂಡ ಅದೇ ರೀತಿ ಹೇಗೆ ಬೇಕೋ ಹಾಗೆ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇಲ್ಲಿ ಕಿರಣ್ ಹತ್ರ ನಾವು ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು, ತಾಳ್ಮೆಗೆಟ್ಟು ಏನೂ ಕೂಡ ಮಾಡಬಾರ್ದು, ಟೈಮ್ಗೋಸ್ಕರ ಕಾದು ನಮ್ಮ ಪಾನನ ಮೂವ್ ಮಾಡಬೇಕು ಅಂತ ಭಾನುಮತಿ ಹೇಳ್ತಾ ಇದ್ರೆ ಈ ಕಡೆ ಭಾನುಮತಿ ಒಳಗಡೆ ಶ್ರುತಿನ ಬಿಡುಗಡೆ ಮಾಡೋಕ್ಕೆ ಮಾಡ್ತಿರೋ ಎಲ್ಲ ಪ್ರಯತ್ನಗಳು ಕೂಡ ಚಂದ್ರಿಕಾ ಹಾಗೆ ಸುಧಾರಾಣಿಯವ್ರಿಗೆ ಗೊತ್ತಾಗ್ತದೆ. ಯಾರೋ ಒಬ್ಬರು ಕಾಲ್ ಮಾಡಿ ಭಾನುಮತಿ ಇಂಟರ್ಫಿಯರ್ ಆಗಿಲ್ಲ, ಒಳಗಡೆ ಇರಬಹುದು, ಆದರೆ ಮೇಲ್ನೋಟಕ್ಕೆ ಅವಳನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಹೈಕಮಾಂಡ್ ಕಡೆಯಿಂದ ಮೇಲ್ಮನವಿ ಮಾಡ್ತಿರೋದೆಲ್ಲ ಕೂಡ ಗೊತ್ತಾಗ್ತದೆ, ಅವಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದರಲ್ಲಿ ಭಾನುಮತಿ ಕೈವಾಡ ಇದೆಯಾ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ.
ಮನೆ ಮಂದಿಯೆಲ್ಲ. ಈ ಕಡೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಬಿಕಾಸ್ February 14 ಅಡುಗೆ ಮನೇಲಿ ನಿಂತು ಕಾಫಿ ಮಾಡ್ತಿದ್ದಾಳೆ. ಏನಮ್ಮ ಮಾಡ್ತಿದ್ಯಾ ಬೆಳಗ್ಗೆನೆ ಗೀತಾ ಅಂತ ಅಮ್ಮ ಕೇಳ್ತಿದ್ರೆ, ಇವತ್ತು ಯಾವ ದಿನ ಗೊತ್ತಾ ಅಮ್ಮ? ವ್ಯಾಲೆಂಟೈನ್ಸ್ ಡೇ. ಅದಕ್ಕೋಸ್ಕರ ಫಸ್ಟ್ ಕಾಫಿನ ನಾನೇ ವಿಜಿಗೆ ಕೊಡಬೇಕು ಅಂತ ರೆಡಿ ಮಾಡ್ಕೊತಿದ್ದೀನಿ ಅಂತ ಹೇಳಿ ಹಾಟ್ಬಿಟ್ಟು ಕಾಫಿನ ಕೊಟ್ಟರೆ ವಿಜಿಯಲ್ಲಿ ದಬ್ಬ ಅಂತ ಅದನ್ನು ಚೆಲ್ಕೊಂಡೇ ಬೀಳ್ತಾನೆ. ಈ ಕಡೆ ಗೀತಾ ಏನಿವತ್ತು ಸ್ಪೆಷಲ್ ಡೇ ಅಂತ ಗೊತ್ತಿಲ್ವಾ ವಿಜಯ್ ಅಂತ ಹೇಳ್ತಿದ್ರೆ, ವಿಜಿಗೆ ತುಂಬಾ ಹರ್ಟ್ ಆಗ್ತದೆ ಬಿಕಾಸ್ ಹೇಳ್ಕೋಬೇಕು ಅನ್ನೋ ಆಸೆ, ಬಟ್ ನಾಟಕ ಮಾಡ್ತಿರೋದ್ರಿಂದ ಯಾವುದನ್ನು ಕೂಡ ತೋರಿಸ್ಕೊಳ್ಳುವ ಆಸೆ ಇಲ್ಲ. ಆದರೆ ಅದು ಹಿಂದಿಂದೋ ಇವಾಗಂದೋ ಗೊತ್ತಿಲ್ಲ. ಫೈನಲಿ ಇಬ್ಬರು ಕೂಡ ವ್ಯಾಲೆಂಟೈನ್ಸ್ ಡೇ ಮೂಡ್ ಸೆಲೆಬ್ರೇಷನಲ್ಲಿದ್ದಾರೆ. ಇಬ್ಬರು ಕೂಡ ಮುಖ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವರ ಒಂದು ಸ್ವೀಟ್ ಮೆಮೊರೀಸ್ನ ನೆನೆಸ್ಕೊಂಡು ತುಂಬಾ ಸ್ವೀಟಾಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ವ್ಯಾಲೆಂಟೈನ್ಸ್ ಡೇನ. ಬಟ್ ಮೈ ಪ್ರೆಡಿಕ್ಷನ್ ಪ್ರಕಾರ ಖಂಡಿತವಾಗಿ ಇದು ಈ ವರ್ಷದಲ್ಲ, ಲಾಸ್ಟಲ್ಲಿ ಅವರಿಬ್ಬರು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ನೆನಪು ಮಾಡ್ಕೋತಿದ್ದಾರೆ. ಬಟ್ ಇಲ್ಲಿ ವಿಜಯ್ ಯಾವುದನ್ನು ಕೂಡ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ನಾಟಕ ಮಾಡಬೇಕಾಗಿದೆ. ಹಾಗಾದರೆ ಈ ಒಂದು ಕತೆಗೆ ಅಂತಿಮ ಒಂದು ಶುಭಂ ಹೇಳುವ ಸಮಯ ಬಂದದ್ದಾಗಿದೆ. ಹಾಗಾದರೆ ಅದಕ್ಕೆ ಒಂದು ಅಂತ್ಯ ಹೇಗೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.